ಅನುಲೋಮ ಪ್ರತಿಲೋಮ ಶ್ಲೋಕ ಅಂತಾನು ಕರೀತಾರೆ. ಈ ಶ್ಲೋಕದ ವೈಶಿಷ್ಟ್ಯ ನೋಡಿ. ಮೊದಲನೇ ಶ್ಲೋಕ, ವಂದೇಹಂ ದೇವಂ ತಂ ಶ್ರೀತಂ ರಂತಾರಂ ಕಾಲಂ ಭಾಸಾಯ ರಾಮ ರಾಮಾದಿರಾಪ್ಯಾಗೋ ಲೀಲಾಮಾರಾಯೋಧ್ಯೆ ವಾಸೆ. ನಾನು ಪ್ರತಿಯೊಂದನ್ನು ವಿವರಿಸಿ ಹೇಳಬಲ್ಲೆ, ಸಮಯ ಇಲ್ಲ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ರಾಮ ಸೀತೆಯೊಂದಿಗೆ ತಾನು ಯುದ್ಧವನ್ನೆಲ್ಲ ಗೆದ್ದ ನಂತರ ಅಯೋಧ್ಯೆಗೆ ಬಂದು ಆರಾಮಾಗಿ ವಾಸವಾಗಿದ್ದ ಅಂತ ಅದರ ಅರ್ಥ. ಮಜಾ ಏನ್ ಗೊತ್ತಾ? ಇದೇನಾದ್ರೂ ಉಲ್ಟಾ ಓದ್ಕೊಂಡು ಹೋದ್ರೆ ಕೆಳಗಡೆಯಿಂದ ನೋಡಿ, ಸೇವಾಧ್ಯೇಯೋ ರಾಮ ಲಾಲಿ ಗೋಪ್ಯಾರಾಧಿ ಮಾರ ಮಾರ ಯಸ್ಸಾ ಭಾಲಂಕಾರಂ ತಾರಂತಂ ಶ್ರೀತಂ ವಂದೇಹಂ ದೇವಂ. ಶ್ರೀಕೃಷ್ಣನ ಗುಣಗಾನ. ಮೇಲಿಂದ ಓದ್ಕೊಂಡು ಬಂದ್ರೆ ರಾಮನ ಗುಣಗಾನ, ಉಲ್ಟಾ ಓದ್ಕೊಂಡು ಹೋಗ್ಬಿಟ್ರೆ ಶ್ರೀಕೃಷ್ಣನ ಗುಣಗಾನ. ಅಲ್ಲಿಂದ ಅವನ ಲೈಫು, ಉಲ್ಟಾ ಓದ್ಕೊಂಡು ಹೋದ್ರೆ ಕೃಷ್ಣನ ಲೈಫ್. ಏನ್ ಅದ್ಭುತವಾಗಿರುವಂತ ಸಾಹಿತ್ಯದ ಕೊಡುಗೆ ಭಾರತ ಕೊಟ್ಟು. ಎಷ್ಟು ಕೆಲಸ ಮಾಡ್ತು ಭಾರತ ಈ ವಿಚಾರವಾಗಿ. ಆ ಕಾರಣಕ್ಕೋಸ್ಕರವೇ ಭಾರತವನ್ನು ನೋಡುವಾಗ ಜಗತ್ತು ಎತ್ತರದ ಸ್ಥಿತಿಯಲ್ಲಿ ನೋಡುತ್ತೆ, ಕೆಳಗೆ ನೋಡುವ ಸ್ಥಿತಿಯಲ್ಲೇ ಇಲ್ಲ. ಇವತ್ತು ಕೆಲವರು ಅನಿವಾರ್ಯಕ್ಕೆ ಕೆಳಗೆ ನೋಡಬಹುದು. ನನ್ನ ಗುರು ಸ್ವರೂಪಿಯಾಗಿದ್ದ ವಿದ್ಯಾನಂದರು ಹೇಳಿದ್ರು, ನೀನು ಯಾವತ್ತಾದ್ರೂ ಹಿಸ್ಟ್ರಿ ಪುಸ್ತಕ ತೆಗಿ, ಅದರಲ್ಲಿ ಮೊದಲನೇ ಪೇಜು ಭಾರತ ಅಂತಾನೆ ಶುರುವಾಗಬೇಕು. ಅಕಸ್ಮಾತ್ ಭಾರತ ಅಂತ ಶುರುವಾಗಲಿಲ್ಲ ಅಂತಂದ್ರೆ, ಒಂದೋ ಪುಸ್ತಕ ಬರೆದವನಿಗೆ ಭಾರತದ ಪರಿಚಯ ಇಲ್ಲದೆ ಇರಬೇಕು, ಅಥವಾ ಎರಡನೇದು ಯಾರೋ ಮೊದಲನೇ ಪೇಜನ್ನು ಹರಿದು ಬಿಟ್ಟಿರ್ಬೇಕು. ಪಕ್ಕ ಇಷ್ಟೇ ಆಗಿರ್ಲಿಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ಭಾರತ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಮಿತ್ರೆ, ಈ ರಾಷ್ಟ್ರ ಇದೆಯಲ್ಲ, ಆಕಾಶದೆತ್ತರಕ್ಕೆ ಬೆಳೆದು ನಿಂತ ರಾಷ್ಟ್ರ. ಆ ಕಾರಣಕ್ಕೆ ಹೇಳೋದು, ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ, ಆ ಮೌನದಿಂದ ಹರಿದು ಬಂದ ಆ ಗಂಗೆಯನ್ನ ಸೇವಿಸುವ ಅದ್ಭುತ ಜನಾಂಗ ನಾವು. ಅದಕ್ಕೋಸ್ಕರ ಹೆಮ್ಮೆ ಪಡೋಣ. ಈ ಸುಮಧುರವಾದ ಗೀತೆ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ನಿಮಗಾಗಿ.